ಸನ್ಮಾನ್ಯ ರವಿಶಂಕರ್ ಅವರ ಒಂದು ಅಗಲಿಕೆ ಇವತ್ತು ನಮಗೆ ಬಹಳಷ್ಟು ಒಂದು ಆಘಾತವನ್ನು ಉಂಟು ಮಾಡಿದೆ. ಯಾಕೆ ಅಂತಂದರೆ ಯಾವಾಗಲೂ ಕೂಡ ಒಂದು ಹಸನ್ಮುಖಿಯಾಗಿ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಸ್ಫೂರ್ತಿಯನ್ನು ತುಂಬ್ತಿದ್ದಂಥವ್ರು. ಅವರು ತನ್ವೀರ್ ಸೇಠ್ ಸಾಹೇಬ್ರು ಹೇಳ್ದಂಗೆ ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ಒಂದು ಜೊತೆಗೆ ನಿಂತ್ಕೊಂಡು ನಮಗೆ ಒಂಥರ ಸ್ಫೂರ್ತಿ ತುಂಬಿ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ಗಳನ್ನ ನಮ್ಮ ಹತ್ರ ಎಲ್ಲಿ ಸಿಕ್ಕರೂ ಕೂಡ ಹಂಚ್ಕೋತಾಯಿದ್ರು. ವಿಶೇಷವಾಗಿ ಅವರು ಮತ್ತು ಅವ್ರ ಸಿಸ್ಟರ್ ಡಾಕ್ಟರ್ ಸುಜಾತ ಅವರು ಯಾವುದೇ ಒಂದು ಕಾಂಗ್ರೆಸ್ ಕಾರ್ಯಕ್ರಮ ಆದರೂ ಕೂಡ ತಪ್ಪದೆ ಇಬ್ಬರು ಕೂಡ ಬಂದು ಜೊತೆಗೆ ನಿಂತ್ಕೊಂಡು ಭಾಗವಹಿಸ್ತಿದ್ದಂಥದ್ದು. ನಿನ್ನೆನೂ ಕೂಡ ಕಾಂಗ್ರೆಸ್ ಆಫೀಸಲ್ಲಿ ಹೋಗಿ ಭಾಗವಹಿಸ್ಕೊಂಡು ಬಂದಿದ್ದಾರೆ. ಮತ್ತು ಸಾಹೇಬ್ರು ಹೇಳ್ದಂಗೆ ನಿನ್ನೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನನಗೂ ಕೂಡ ರಾತ್ರಿ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ. ಏಕಾಏಕಿ ಸಡನ್ನಾಗಿ ಈ ಥರ ಆಗುತ್ತೆ ಅಂತ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಜೀವನದ ಕಹಿ ಸತ್ಯಗಳಲ್ಲಿ ಇದೊಂದು ಅಂತ ನಿಜಕ್ಕೂ ಕೂಡ ನಾವು ಎಲ್ಲೋ ಒಂದೊಮ್ಮೆ ನಾವು 20 ಇಯರ್ ಪ್ಲ್ಯಾನ್ 30 ಇಯರ್ ಪ್ಲ್ಯಾನ್ಗಳು ನಾವು ಮಾಡ್ತಿರ್ತೀವಿ. ಆದರೆ ಭಗವಂತನ ಇಚ್ಛೆ ಮುಂದೆ ಕಾಲದ ಮುಂದೆ ಎಲ್ಲರೂ ಕೂಡ ಕ್ಷಣಿಕ ಅಂತಕ್ಕಂಥದ್ದನ್ನ ಈ ಘಟನೆ ನಮಗೆ ಮರುಕಳಿಸಿ ಹೇಳ್ತಾ ಇದೆ. ಅವರ ಒಂದು ಕುಟುಂಬಕ್ಕೆ ವಿಶೇಷವಾಗಿ ಒಂದು ಸಾಂತ್ವನ ಹೇಳ್ತಾ ಸನ್ಮಾನ್ಯ ರವಿಶಂಕರ್ ಅವರ ಒಂದು ಆತ್ಮಕ್ಕೆ ತಾಯಿ ಚಾಮುಂಡೇಶ್ವರಿ ಶಾಂತಿ ನೀಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ